ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 23ನೇ ಪ್ರಶ್ನೆ ನಮ್ಮ ಸಂವಿಧಾನ ಎಂಬಂತ ಚಾಪ್ಟರ್ ಇಂದ ಭಾರತದ ಸಂವಿಧಾನವು ನೀಡಿರುವ ಮೂಲಭೂತ ಹಕ್ಕುಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಭಾರತದ ಸಂವಿಧಾನವು ನೀಡಿರುವಂತಹ ಮೂಲಭೂತ ಹಕ್ಕುಗಳನ್ನ ಪಟ್ಟಿ ಮಾಡಿ. ವ್ಯಕ್ತಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದಂತಹ ಸ್ಥಿತಿಗಳನ್ನ, ಸಾಮಾಜಿಕ ಸ್ಥಿತಿಗಳನ್ನ ಮೂಲಭೂತ ಹಕ್ಕುಗಳು ಎಂದು ಕರೆಯುತ್ತಾರೆ. ಓಕೆನಾ? ಸೊ ವ್ಯಕ್ತಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಗತಿಗಳು. ಇವೇ ಏನು ಮೂಲಭೂತ ಹಕ್ಕುಗಳು ಮಕ್ಕಳೇ. ಓಕೆ, ಮೂಲಭೂತ ಹಕ್ಕುಗಳು ಯಾವ್ಯಾವುದು? ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನ ಕೊಡಲಾಗಿತ್ತು. ಆಕ್ಚುಲಿ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನ ಕೊಡಲಾಗಿತ್ತು. ಅದರಲ್ಲಿ ಒಂದು ಹಕ್ಕನ್ನ 1978ರ 44ನೇ ತಿದ್ದುಪಡಿಯಲ್ಲಿ ಒಂದು ಹಕ್ಕು ಅಂದ್ರೆ ಆಸ್ತಿಯ ಹಕ್ಕನ್ನ ತೆಗೆದುಹಾಕಲಾಗಿದೆ. ಈ ಒಂದು ಪಟ್ಟಿಯಿಂದ ತೆಗೆಯಲಾಗಿದೆ. ಸೊ ಉಳ್ಕೊಂಡಿರೋದೆಷ್ಟು ಇವಾಗ? 6 ಮೂಲಭೂತ ಹಕ್ಕುಗಳಿವೆ. ಯಾವ 6 ಮೂಲಭೂತ ಹಕ್ಕುಗಳು ಅನ್ನೋದನ್ನ ನೋಡೋಣ. ಓಕೆ, ಸೊ 1ನೇದಾಗಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇವು ನಮ್ಮ ಸಂವಿಧಾನವು ನಮಗೆ ನೀಡಿರುವ 6 ಮೂಲಭೂತ ಹಕ್ಕುಗಳು. ಓಕೆ, ಸೊ ಇದರಲ್ಲಿ ಇದ್ದಂತಹ 7ನೇ ಹಕ್ಕು ಆಸ್ತಿಯ ಹಕ್ಕನ್ನ 1978ರ 44ನೇ ತಿದ್ದುಪಡಿಯಲ್ಲಿ ತೆಗೆಯಲಾಗಿದೆ. ಓಕೆ, ಸೊ ಅದನ್ನೇನು ನೀವು ಇನ್ಕ್ಲೂಡ್ ಮಾಡೋದು ಬೇಕಾಗಿಲ್ಲ. ಓಕೆನಾ ಮಕ್ಕಳೇ? ಸೊ 6 ಮೂಲಭೂತ ಹಕ್ಕುಗಳನ್ನ ನಮ್ಮ ಸಂವಿಧಾನವು ನಮಗೆ ನೀಡಿದೆ. ಥ್ಯಾಂಕ್ ಯು.